ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ AVN ಬಗ್ಗೆ. ಇದಕ್ಕೆ ಅವಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಕರೀತಾರ್ರಿ. ಸೊ ಈ ವಿಡಿಯೋ ನೋಡ್ರಿ, ನಮ್ಮ ಒಬ್ರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ AVN ಅಂದ್ರೆ ಏನು, ಇದಾಗ್ಲಿಕ್ಕೆ ಕಾರಣ ಏನು, ನಿಮ್ಗೆ AVN ಐತಂದ್ರೆ ಏನೇನು ಲಕ್ಷಣ ಇರ್ತಾವು, ಡಾಕ್ಟರ್ ನಿಮ್ಗೆ ಇದ್ರಾಗ ಕನ್ಫರ್ಮೇಶನ್ ಏನೇನು ಟೆಸ್ಟ್ ಮಾಡಿಸ್ತಾರೆ, ಇದ್ರ ಟ್ರೀಟ್ಮೆಂಟ್ ಏನು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, AVN ದಾಗ ಏನಾಗ್ತೈತಪ್ಪ ಅಂದ್ರ ನಿಮ್ ಬೋನ್ ಏನಿರ್ತೈತಿ, ನಿಮ್ ಮೂಳೆ, ಆ ಬೋನ್ ಟಿಶ್ಯೂಸ್ ಏನಿರ್ತಾವ ನೋಡ್ರಿ, ಅದ್ರ ಡೆತ್ ಆಗಿಬಿಡ್ತೈತಿ. ಯಾಕಪ್ಪ ಅಂದ್ರ ಆ ಜಗದಾಗ ರಕ್ತ ಸಂಚಾರ ಯಾವ ಪ್ರಮಾಣದಾಗ ಆಗ್ಬೇಕು ಆ ಪ್ರಮಾಣದಾಗ ರಕ್ತ ಸಂಚಾರ ಆ ಮೂಳೆದ ಮಟ್ಟ ಆಗ್ತಾ ಇಲ್ಲ. ಅದ್ರ ಸಂಬಂಧ ಏನಾಗ್ತೈತಿ, ಆ ಬೋನ್ ಏನಿರ್ತೈತಿ ನೋಡ್ರಿ ಮೂಳೆ, ಅದ್ರೊಳಗ ಕ್ರ್ಯಾಕ್ ಆಗಿ ಅದು ಮುರಿದು ಹೋಗ್ತೈತಿ. ಅದ್ರ ಸಂಬಂಧ ಬೋನು ಕೊಲ್ಯಾಪ್ಸ್ ಆಗ್ತೈತಿ. ಸೊ ಇವ ಎಲ್ಲ ಆಗ್ಲಿಕ್ಕೆ ತಿಂಗಳಲ್ಲಿಂತ್ರ ವರ್ಷಾಂಗಟ್ಲೆ ಟೈಮ್ ಬೇಕಾಗ್ತೈತ್ರಿ. ಮತ್ತು ಪೋಸ್ಟ್ ಕೋವಿಡ್ ಆದ ನಂತರ AVN ಕೇಸಸ್ ನೋಡ್ರಿ ಬಹಳ ಜಾಸ್ತಿ ಆಗಿಬಿಟ್ಟವು. ಈಗ AVN ಆಗ್ಲಿಕ್ಕೆ ಕಾರಣ ಏನೋ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಕಾರಣ ಎಲ್ಲ ಬಹಳ ಜಾಸ್ತಿ ಅದಾವ್ರಿ. ಆದ್ರೆ ನಾನು ನಿಮ್ಗೆ ಇಲ್ಲೇ ಕೆಲವೊಂದಿಷ್ಟು ಕಾರಣ ಯಾವ ಬಹಳ ಇಂಪಾರ್ಟೆಂಟ್ ಅದಾವ, ಇದ್ರ ಸಂಬಂಧನ ಆಲ್ಮೋಸ್ಟ್ ಎಲ್ಲರಿಗೂ ಆಗಿರ್ತೈತಿ. ಕೆಲವೊಂದಿಷ್ಟು ಕಾರಣ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರ, ಒಂದನೇದ್ದು, ನಿಮ್ಗೆ ಏನ್ರ ಆಕ್ಸಿಡೆಂಟ್ ಏನ್ರ ಆಗೈತಂದ್ರ, ಎಲ್ಲರ ಬಿದ್ದಿರಿ, ದುರ್ಘಟನೆ ಆಗೈತೆ, ಅದ್ರ ಸಂಬಂಧ ನಿಮ್ಮ ಹಿಪ್ ಜಾಯಿಂಟ್ ಏನಿದೆ ಅಲ್ಲಿ ಏನಾರ ಫ್ರಾಕ್ಚರ್ ಆಗೈತಂದ್ರ ಅದ್ರ ಸಂಬಂಧ AVN ಆಗ್ತೈತಿ. ಇಲ್ಲ ನೀವು ಸಣ್ಣರಾಗ ಏನ್ರ ಸ್ಟೆರಾಯ್ಡ್ಸ್ ತಿನ್ಕೊಂತ ಬಂದಿರಿ, ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ಮಾಡಿಸ್ಕೊಂತ ಬಂದಿರಿ, ಬಹಳ ವರ್ಷಾಂಗಟ್ಲೆ ಸ್ಟೆರಾಯ್ಡ್ ಸೇವನೆ ಮಾಡ್ರಿ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ಬಹುದು. ಇಲ್ಲ ನೀವು ಬಹಳ ಜಾಸ್ತಿ ಮದಿರಾ ಸೇವನೆ ಮಾಡ್ತೀರಿ, ಡ್ರಿಂಕ್ಸ್ ಬಹಳ ಕುಡಿಯೋದು ಬಹಳ ನೀವು, ಇಲ್ಲ ಸ್ಮೋಕಿಂಗ್ ಬಹಳ ಜಾಸ್ತಿ ಮಾಡ್ತೀರಿ. ಸೊ ಇವೆಲ್ಲ ನೋಡ್ರಿ ಮೇನ್ ಕಾರಣ ನಿಮ್ಗೆ AVN ಅವಸ್ಕ್ಯುಲರ್ ನೆಕ್ರೋಸಿಸ್ ಆಗ್ಲಿಕ್ಕೆ. ಮತ್ತೆ ಈ AVN ಸಮಸ್ಯೆ ಏನೈತೆ ನೋಡ್ರಿ, ಯಾವ ವಯಸ್ಸವ್ರಿಗೆ ಜಾಸ್ತಿ ಆಗ್ತೈತೆ ಅಂದ್ರೆ ನೋಡ್ರಿ 30ರಿಂದ 50 ವರ್ಷ ಇರ್ತೈತೆ ಏಜ್, ಅವ್ರಿಗೆ ಇದು ಬಹಳ ಜಾಸ್ತಿ ಆಗ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ AVN ಇದ್ದವ್ರಿಗೆ ಲಕ್ಷಣ ಏನಿರ್ತಾವ ನೋಡ್ರಿ. ನಿಮ್ಗೆ ಮೈಲ್ಡ್ ಟು ಸಿವಿಯರ್ ಪೇನ್ ಇರ್ತೈತಿ, ಕೆಲವೊಂದಿಷ್ಟು ಕಂಡೀಷನ್ನಾಗ ಕಡಿಮೆ ಪೇನ್ ಇರ್ತೈತಿ, ಇಲ್ಲ ಕೆಲವೊಂದಿಷ್ಟು ಟೈಮ್ನಾಗ ಬಹಳ ವಿಪರೀತ ನೋವು ಆಗ್ತೈತ್ರಿ. ಮತ್ತು ಅದು ನೋವು ಏನೈತೆ ನೋಡ್ರಿ, ನಿಮ್ಮ ಹಿಪ್ ಜಾಯಿಂಟ್ ಏನಿದೆ, ನಿಮ್ದು ಹಿಪ್ ಜಾಯಿಂಟ್ ಲಿಂತ್ರ ಕೆಲವೊಂದ್ಸತಿ ರೇಡಿಯೇಟ್ ಆಗಿ ಆ ಪೇನು ನಿಮ್ಮ ಭುಜದ ಮಟ್ಟ ಹೋಗ್ಬೋದು, ಮೊಣಕಾಲ್ ಮಟ್ಟ ಹೋಗ್ಬೋದು, ಕೈ ಮಟ್ಟ ಹೋಗ್ಬೋದು, ಪಾದದ ಮಟ್ಟ ಹೋಗ್ಬೋದು. ಕೆಲವೊಂದ್ಸತಿ ನಿಮ್ಗೆ ನಿಂದಿರ್ಲಿಕ್ಕೆ ಕಷ್ಟ ಆಗ್ಬೋದು, ಅಡ್ಡಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಮತ್ತು ಆ ಮೆಟ್ಲ ಹತ್ಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಇವೆಲ್ಲ ಸಮಸ್ಯೆ ನಿಮ್ಗೆ ಆಗ್ತಾವ. ಈಗ ಡಾಕ್ಟರ್ AVN ಐತೋ ಇಲ್ಲೋ ಕನ್ಫರ್ಮೇಶನ್ ಏನೇನು ಟೆಸ್ಟ್ ಮಾಡಿಸ್ತಾರ. ಸೊ ನೋಡ್ರಿ, ಒಂದನೇದ್ದು ಎಕ್ಸ್ರೇ ಮಾಡಿಸ್ತಾರೆ. ಎಕ್ಸ್ರೇದಾಗ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಫ್ರ್ಯಾಕ್ಚರ್ ಐತೋ ಇಲ್ಲೋ, ಇಲ್ಲ ಅರ್ಥರೈಟಿಸ್ ಐತೋ ಇಲ್ಲೋ ಅನ್ನೋದು ಅಲ್ಲಿ ಕನ್ಫರ್ಮೇಶನ್ ಆಗ್ತೈತಿ. ಮತ್ತು ಜಾಸ್ತಿ ಡಿಟೇಲಿಗೆ ಬೇಕಂದ್ರೆ MRI ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಮಾಡ್ತಾರೆ. ಅದ್ರ ಕ್ಲಿಯರ್ ಒಂದು ಪಿಕ್ಚರ್ ಬಂದ್ಬಿಡ್ತೈತಿ ಏನೈತಿ ಏನಿಲ್ಲ ಅನ್ನೋದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ. AVN ಏನಿದೆ ನೋಡ್ರಿ, ಅವಸ್ಕ್ಯುಲರ್ ನೆಕ್ರೋಸಿಸ್ ಟೋಟಲ್ 4 ಸ್ಟೇಜ್ನಾಗ ಇರ್ತಾವ್ರಿ. ಸ್ಟೇಜ್ 1, 2, 3, 4. ಈಗ ನಿಮ್ಗೆ ಸ್ಟೇಜ್ 1, 2ದಾಗ AVN ಸಮಸ್ಯೆ ಐತಂದ್ರ ಅದರ ಡಾಕ್ಟರ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರ NSAIDs ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ನೋವಿನ ಗುಳಿಗೆ ಕೊಡ್ತಾರ, ಕೋಲ್ಡ್ ಪ್ಯಾಕ್ ಕೊಡ್ತಾರ, ರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರ, ನಿಮ್ಗೆ ಅಡ್ಡಾಡಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ವಾಕಿಂಗ್ ಏಡ್ಸ್ ಕೊಡ್ತಾರ್ರಿ. ಅದಕ್ಕೆ ನಿಮ್ಗೆ ಏನಾರ ಗುಣ ಅನಿಸ್ಲಿಲ್ಲ ಅಂದ್ರೆ ನಿಮ್ಗೆ ಕೋರ್ ಡಿಕಂಪ್ರೆಷನ್ ಮಾಡ್ತಾರ್ರಿ. ಕೋರ್ ಡಿಕಂಪ್ರೆಷನ್ ಅಂದ್ರೆ ಏನು, ನಿಮ್ಮ ಬೋನ್ ಏನೈತೆ ನೋಡ್ರಿ, ಅಲ್ಲೊಂದು ಸ್ಮಾಲ್ ಹೋಲ್, ಸಣ್ಣದ ಹೋಲ್ ಮಾಡ್ತಾರ್ರಿ, ಡ್ರಿಲ್ ಮಾಡಿ ಸಣ್ಣ ಹೋಲ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇಫೆಕ್ಟೆಡ್ ಪಾರ್ಟ್ ಏನಿದೆ ಬೋನಿಂದ ರಕ್ತ ಸಂಚಾರ ಹೆಚ್ಚಿಗೆ ಆಗ್ಲಿ ಅಂತ ಇದನ್ನೊಂದು ಪ್ರೊಸೆಸ್ ಮಾಡ್ತಾರ. ಇದಕ್ಕೆ ನಿಮ್ಗೆ ಸಮಾಧಾನ ಆಗಲಿಲ್ಲ, ನೀವು 3ನೇ ಸ್ಟೇಜ್ 4ನೇ ಸ್ಟೇಜಿಗೆ ಏನಾರ ಅದಿರಂದ್ರ ಕಂಪ್ಲೀಟ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕಾಗ್ತೈತ್ರಿ. ಆದ್ರೆ ಈಗ ನಾನು ನಿಮ್ಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಆಸ್ಪೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಾನು ನಿಮ್ಮ ಮಾಡರ್ನ್ ಬಗ್ಗೆ ಹೇಳ್ಕೊಟ್ಟೆ, ಅಲೋಪತಿಕ್ ಬಗ್ಗೆ ಹೇಳ್ಕೊಟ್ಟೆ. ಆಯುರ್ವೇದಿಕ್ ಆಸ್ಪೆಕ್ಟ್ ಅಂದ್ರೆ ನೋಡ್ರಿ, ನಾನು ಇದ್ರ ಚಿಕಿತ್ಸೆ ಯಾವ ಪೇಷಂಟಿಗೂ ಮಾಡಿಲ್ಲ. ಆದ್ರೆ ಬಹಳಷ್ಟು ಆಯುರ್ವೇದಿಕ್ ಫಿಸಿಷಿಯನ್ಸ್ ಯಾರದಾರ ನಾನು ನೋಡಿದ್ದೀನಿ, ಅವರೆಲ್ಲ ಕೇಸಸ್ ವಿತೌಟ್ ಸರ್ಜರಿ ಇರ್ಲಾರ್ದನೆ ನಿಮ್ಗೆ ಪಂಚಕರ್ಮ ಥೆರಪಿ ಮತ್ತೆ ಇಂಟರ್ನಲ್ ಮೆಡಿಕೇಶನ್ ಮೂಲಕ ಆರಾಮ್ ಬಹಳಷ್ಟು ಮಂದಿ ಮಾಡ್ಯಾರ್ರಿ ಕೇಸಸ್, ನಾನು ಎಲ್ಲ ನೋಡಿದ್ದೀನಿ. ಸೊ ನಿಮ್ಮ ಸಿಟಿಯಾಗ ಯಾರ ಆಯುರ್ವೇದಿಕ್ ಫಿಸಿಷಿಯನ್, ಫೇಮಸ್ ಆಯುರ್ವೇದಿಕ್ ಫಿಸಿಷಿಯನ್ಸ್ ಇದಾರಂದ್ರೆ ಅವ್ರಿಗೆ ನೀವು ಒಮ್ಮೆ ಭೇಟಿ ನೀಡಿ, ಅವ್ರಿಗೆ ಏನಿದೆ ಏನಿಲ್ಲ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಅವ್ರೇನ್ರ ಆರಾಮ್ ಮಾಡ್ಕೊಡ್ತೀರಂದ್ರೆ ಅವ್ರ ಕಡೆ ಚಿಕಿತ್ಸೆ ಪಡೆದು ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಆರಾಮಾದ್ರೆ ಬಹಳ ಉತ್ತಮ ಆಗ್ತೈತಿ ಅನ್ಕೊಂತೀನಿ. ವಿಡಿಯೋದಾಗ ಏನು ಮಾಹಿತಿ ನಾನು ನಿಮ್ಗೆಲ್ಲ ಈ ವಿಡಿಯೋದಾಗ ತಿಳಿಸಿದ್ದೀನಿ.
AVN ಬಗ್ಗೆ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ ತೆಳಗಡೆ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.